ಮೈಸೂರಿನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದಾರೆ ಸಿದ್ದರಾಮಯ್ಯ. ಸುತ್ತೂರು ಜಾತ್ರೆಯಲ್ಲಿ ಟ್ರಾಫಿಕ್ ಬಿಸಿ ಸಿದ್ದರಾಮಯ್ಯನವರಿಗೂ ತಟ್ಟಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಕ್ಷೇತ್ರ ಆಗುತ್ತೆ. ಬರೋಬ್ಬರಿ 3 ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಆಗಿದೆ. ಕ್ಲಿಯರ್ ಮಾಡೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಎಸ್ಪಿನೇ ರಸ್ತೆಗಿಳಿದಿದ್ದಾರೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹರಸಾಹಸ ಪಡ್ತಾ ಇದ್ದಾರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ. ಸುತ್ತೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಜಾತ್ರೆ ಇರೋ ಕಾರಣಕ್ಕೆ ಸುಮಾರು 5-6 ದಿನಗಳವರೆಗೂ ನಡೆಯುತ್ತೆ. ದೂರ ದೂರದಿಂದ ಜನ ಬರ್ತಾರೆ ನೋಡೋದಕ್ಕೆ. ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ. ಆ ಟ್ರಾಫಿಕ್ನ ಬಿಸಿ ಸಿಎಂ ಸಿದ್ದರಾಮಯ್ಯನವರಿಗೂ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಿ ದಾರಿ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಎಸ್ಪಿ ಬಾಲದಂಡಿ ಅವರೇ ಫೀಲ್ಡ್ಗಿಳಿದಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಎಸ್ಪಿ ರಸ್ತೆಗಿಳಿದಿದ್ದಾರೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹರಸಾಹಸ ಪಡ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದ್ರೆ ಬೈಕ್ ಸವಾರನಿಗೆ ಒದೆಯೋದಕ್ಕೆ ಮುಂದಾಗಿದ್ದಾರೆ ಎಸ್ಪಿ. ಆ ದೃಶ್ಯ ಕೂಡ ಸೆರೆಯಾಗಿದೆ. ಕೊನೆ ಕ್ಷಣದಲ್ಲಿ ಸುಮ್ಮನಾಗಿದ್ದಾರೆ ನೋಡಿ. ಒದಿಲಿಲ್ಲ, ಬಟ್ ಒದೆಯೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದ್ರೆ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ರೋಡ್ ಕ್ಲಿಯರ್ ಮಾಡೋದಕ್ಕೆ. ಬಟ್ ಟೂ ವೀಲರ್ ಹಾಗೆ ನುಗ್ತಾ ಇದ್ದಾರೆ ಟೂ ವೀಲರ್ ಸವಾರರು. ಕೋಪಗೊಂಡಿರೋ ಎಸ್ಪಿ ಒದೆಯೋದಕ್ಕೆ ಹೋದ್ರು, ಬಟ್ ಸುಮ್ಮನಾದ್ರು. ನಂತರದಲ್ಲಿ ಆ ದೃಶ್ಯ ಸೆರೆಯಾಗಿದೆ ಮೊಬೈಲ್ನಲ್ಲಿ. ಮೈಸೂರಿನಲ್ಲಿ ಸುತ್ತೂರು ಜಾತ್ರೆ ಇರೋ ಸಂದರ್ಭ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸಿಎಂಗೆ ರೋಡ್ ಕ್ಲಿಯರ್ ಮಾಡಿಕೊಡ್ಬೇಕಿದೆ, ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕಿದೆ. ಆ ಟೆನ್ಷನ್ನಲ್ಲಿ ಎಸ್ಪಿ ಬಾಲದಂಡಿ ಅವರು ಅಲ್ಲೇ ಬರ್ತಾ ಇದ್ದಂಥ ಟೂ ವೀಲರ್ ಸವಾರನನ್ನ ಒದೆಯೋದಕ್ಕೆ ಹೋಗಿದ್ದಾರೆ.